ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಇವತ್ತು ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಏನು ಅಂತ ಹೇಳಿದ್ರೆ, ತುಂಬಾ ಜನ ಒಪಿಡಿಯಲ್ಲಿ ಬರ್ತಾನೆ ಇರ್ತಾರೆ. ಮಕ್ಕಳ ಸ್ಕಿನ್ ರಫ್ ಆಗ್ತಿದೆ, ವೈಟ್ ಪ್ಯಾಚ್ ತರ ಆಗ್ತಿದೆ, ಇದು ಜಂತುಹುಳ ಸಮಸ್ಯೆನಾ, ಇದಕ್ಕೆ ಏನ್ ಮಾಡ್ಬೇಕು? ಸೊ ಫ್ರಮ್ 2 ತಿಂಗಳಿಂದ ಇಟ್ಕೊಂಡು ಈವನ್ 16 ವರ್ಷ 17 ವರ್ಷ ಮಕ್ಕಳಿಗೂ ಕೂಡ ಈ ತರ ಸಮಸ್ಯೆ ಆಗ್ತಾನೆ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದಕ್ಕೆ ಕಾರಣ ಏನು, ಇದು ನಿಜವಾಗ್ಲೂ ಜಂತುಹುಳಿಂದ ಆಗತ್ತಾ, ಅಥವಾ ನಾವು ಏನೇನೆಲ್ಲ ಸ್ಕಿನ್ ಕೇರ್ ಟಿಪ್ಸ್ ಅನ್ನ ನಾವು ಫಾಲೋ ಮಾಡಬೇಕು, ಬೇಬಿ ಮಾಯಿಶ್ಚರೈಸರ್ ಅನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಸರಿ ಅಪ್ಲೈ ಮಾಡಬೇಕು, ಈ ರೀತಿ ಕಂಪ್ಲೀಟ್ ಮಕ್ಕಳ ಸ್ಕಿನ್ನಿಗೆ ರಿಲೇಟೆಡ್ ಆದಂತ ಇನ್ಫಾರ್ಮೇಶನ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮಕ್ಕಳ ಸ್ಕಿನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ. ಮಕ್ಕಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆಲ್ಮೋಸ್ಟ್ 30% ಟಿನ್ನರ್ ಆಗಿರೋದ್ರಿಂದ ಮಕ್ಕಳ ಸ್ಕಿನ್ ಅಂತದ್ದು ಬೇಗ ಡ್ರೈನೆಸ್ ಆಗುತ್ತೆ. ಮತ್ತೆ ಇನ್ನ ಕೂಡ ಸ್ಕಿನ್ ಬ್ಯಾರಿಯರ್ ಡೆವಲಪ್ ಆಗದೆ ಇರೋದ್ರಿಂದ ಮಕ್ಕಳ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಯಾವ ಬಟ್ಟೆಗಳನ್ನ ಹಾಕ್ತೀರಾ, ಇದೆಲ್ಲಾನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವೈಟ್ ಪ್ಯಾಚ್ ಅಥವಾ ಬೆಳ್ಳಗಾಗೋದು, ಸ್ಕಿನ್ ಡ್ರೈ ಆಗೋದಕ್ಕೆ ತುಂಬಾ ಕಾರಣಗಳಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಒಂದು ವೆದರ್, ಎಸ್ಪೆಷಲಿ ಡ್ರೈ ವೆದರ್, ವಿಂಟರ್ ಅಲ್ಲಿ, ಚಳಿಗಾಲದಲ್ಲಿ ನೀವು ತುಂಬಾ ಅಬ್ಸರ್ವ್ ಮಾಡ್ತೀರಾ, ಅಥವಾ ಮಾಯಿಶ್ಚರ್ ಕಡಿಮೆ ಇದ್ರೆ, ಎಸ್ಪೆಷಲಿ ಕೆಲವೊಂದು ಏರಿಯಾಸ್, ಈಗ ನಾರ್ತ್ ಕರ್ನಾಟಕ ಅಲ್ಲೆಲ್ಲ ಏರಲ್ಲಿ ಸ್ವಲ್ಪ ಗಾಳಿಯಲ್ಲಿ ಸ್ವಲ್ಪ ತೇವಾಂಶ ಕಮ್ಮಿ ಇರೋದ್ರಿಂದ ಅವಾಗ ಏನಾಗುತ್ತೆ, ಸ್ವಲ್ಪ ಡ್ರೈನೆಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಕೆಲವೊಂದ್ಸರಿ ಡ್ರೈ ಬೇಸಿಗೆ ಕಾಲದಲ್ಲೂ ಕೂಡ ಬಿಸಿ ಗಾಳಿ ಬೀಸುವಾಗ ಟೈಮಲ್ಲೂ ಕೂಡ ಮಕ್ಕಳ ಸ್ಕಿನ್ ಸ್ವಲ್ಪ ಡ್ರೈನೆಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ವೈಟ್ ಪ್ಯಾಚಸ್ ಆಗೋದು ಅಥವಾ ಡ್ರೈನೆಸ್ ಆಗೋದು ಡೆಫಿನೆಟ್ಲಿ ಒಂದು ವಾತಾವರಣಕ್ಕೆ ಅಥವಾ ಮಗು ಸೆನ್ಸಿಟಿವಿಟಿ ಸ್ಕಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಮಕ್ಕಳಿಗೆ ಜಂತಿನ ಸಮಸ್ಯೆಯಿಂದ ಈ ರೀತಿ ಆಗೋದಿಲ್ಲ. ಇದು ತುಂಬಾ ಒಂದು ದೊಡ್ಡ ಮಿತ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಒಂದು ಒಪಿಡಿಗೆ ಬಂದಾಗ ವೈಟ್ ಪ್ಯಾಚ್ ಆಗಿದೆ ಅಂದ್ರೆ ಜಂತಿನ ಔಷಧ ಹಾಕಿದೀವಿ ಆದ್ರೂ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂತ ರಿಲೇಷನ್ ಇರೋದಿಲ್ಲ. ಓಕೆನಾ? ಸೊ ಡೆಫಿನೆಟ್ಲಿ ಜಂತುಹುಳದ ಔಷಧಿನ ಹಾಕ್ಲೇಬೇಕು. ಯಾವಾಗಿಂದ ಹಾಕ್ಬೇಕು? 1 ವರ್ಷ ಆದ್ಮೇಲೆ ಹಾಕ್ಬೇಕು. ಆಲ್ಮೋಸ್ಟ್ 18 ವರ್ಷದವರೆಗೂ ಗವರ್ಮೆಂಟ್ ಇಂದ ರೆಕಮೆಂಡೇಶನ್ಸ್ ಇದಕ್ಕೆ ಎವ್ರಿ 6 ಮಂತ್ ನೀವು ಮಕ್ಳಿಗೆ ಹಾಕ್ಬೇಕು ಅಂತ. ಡೋಸ್ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಇದೆ, ಅದನ್ನ ನೀವು ರೆಫರ್ ಮಾಡ್ಕೋಬಹುದು. ಎರಡನೇ ಕಾರಣ, ಒಂದು ರಾಂಗ್ ಸ್ಕಿನ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದು. ಎಷ್ಟೊಂದ್ಸರಿ ನೀವು ಬೇಬಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರ್ತೀರಾ, ಆದ್ರೆ ಮಗುಗ್ ಅದನ್ನ ಸ್ಯೂಟ್ ಆಗದೆ ಇರುವಂತ ಕಾರಣ ಇರ್ಬೋದು. ಅಥವಾ ಅಡಲ್ಟ್ಸ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ರೆ ಈ ತರ ಆಗುತ್ತೆ. ನೀವು ಸ್ನಾನ ಮಾಡಿಸ್ಬೇಕಾದ್ರೆ ತುಂಬಾ ಜಾಸ್ತಿ ಬಿಸಿ ನೀರನ್ನ ಯೂಸ್ ಮಾಡೋದು, ಅಥವಾ ಜಾಸ್ತಿ ಹೊತ್ತು ಮಕ್ಕಳಿಗೆ ನೀರಲ್ಲಿ ಸ್ನಾನ ಮಾಡಿಸೋದು, ಈ ರೀತಿ ಎಲ್ಲ ಮಾಡೋದ್ರಿಂದನೂ ಕೂಡ ಇದು ಮಕ್ಕಳ ಸ್ಕಿನ್ ಡ್ರೈನೆಸ್ ಆಗ್ಲಿಕ್ಕೆ ಅಥವಾ ವೈಟ್ ಪ್ಯಾಚ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ಸ್ ಏನು, ನಾವ್ ಏನೇನೆಲ್ಲ ಮಾಡಬಹುದು? ಫಸ್ಟ್ ಸ್ಟೆಪ್, ಮಕ್ಕಳಿಗೆ ನೀವು ಸ್ನಾನ ಮಾಡಿಸ್ಬೇಕಾದ್ರೆ ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ ಅಂತ ಕರಿತೀವಿ. ತುಂಬಾ ಜಾಸ್ತಿ ಬಿಸಿನೂ ಇರಬಾರ್ದು, ತಣ್ಣಗೂ ಇರಬಾರ್ದು, ಈ ರೀತಿಯಾದಂತ ನೀರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ತುಂಬಾ ಜಾಸ್ತಿ ಹೊತ್ತು ಕೂಡ ಮಕ್ಕಳನ್ನ ಸ್ನಾನ ಮಾಡಿಸ್ಬೇಡಿ. ಎಷ್ಟೊಂದ್ ಜನ 20 ನಿಮಿಷ, 25 ನಿಮಿಷ, 15 ನಿಮಿಷ ಎಲ್ಲ ಸ್ನಾನ ಮಾಡಿಸ್ತಾರೆ. ಮಕ್ಕಳು ಎಲ್ಲೂ ಕೂಡ ಡಸ್ಟಿಗೆ ಎಕ್ಸ್ಪೋಜರ್ ಆಗೋದಿಲ್ಲ, ಎಸ್ಪೆಷಲಿ ಸಣ್ಣ ಬೇಬೀಸ್. ಜಸ್ಟ್ 10 ಮಿನಿಟ್ಸ್, ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಅಲ್ಲಿ ನೀವು ಮಕ್ಕಳ ಸ್ನಾನವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇಮಿಡಿಯೇಟ್ಲಿ ಸ್ನಾನ ಮಾಡಿಸಿದ ಮೇಲೆ ನೀವು ಮಾಡ್ಬೇಕಾಗಿರೋದು ಮಕ್ಕಳ ಮಾಯಿಶ್ಚರೈಸರ್ ಅನ್ನು ಲಾಕ್ ಮಾಡೋದು. ಇದಕ್ಕೆ ಬೇಬಿ ಫ್ರೆಂಡ್ಲಿ ಮಾಯಿಶ್ಚರೈಸಿಂಗ್ ಲೋಷನ್ ಅನ್ನ ಯೂಸ್ ಮಾಡಿ. ಸೊ ಬೇಬಿ ಫ್ರೆಂಡ್ಲಿ ಮಾಯಿಶ್ಚರೈಸಿಂಗ್ ಲೋಷನ್ ಅನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು? ಬೇಬಿ ಫ್ರೆಂಡ್ಲಿ ಆಗಿರ್ಬೇಕು, ಕ್ಲಿನಿಕಲಿ ಪ್ರೂವ್ ಆಗಿರ್ಬೇಕು, ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಆಗಿರ್ಬೇಕು, ಮತ್ತೆ ಹಾರ್ಶ್ ಕೆಮಿಕಲ್ಸ್ ಇಂದ ಫ್ರೀ ಆಗಿರ್ಬೇಕು. ಮತ್ತೆ ಕೆಲವೊಂದು ಮಾಯಿಶ್ಚರೈಸರ್ಸ್ ಅಲ್ಲಿ ಈ ತರ ಮಿಲ್ಕ್ ಅಂಡ್ ರೈಸ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ. ಇದು ಕೂಡ ಮಕ್ಕಳ ಸ್ಕಿನ್ ಮಾಯಿಶ್ಚರ್ ಅನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಕಂಟೆಂಟ್ಸ್ ಏನಾದ್ರು ಇತ್ತು ಅಂದ್ರೆ ಡೆಫಿನೆಟ್ಲಿ ಅದು ಮಕ್ಕಳಿಗೆ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಮಾಯಿಶ್ಚರೈಸಿಂಗ್ ಸೊಲ್ಯೂಷನ್ಸ್ ಗಳು ಯೂಶಲಿ ಕ್ವಿಕ್ ಆಗಿ ಅಬ್ಸರ್ವ್ ಆಗ್ಬೇಕು, ಮತ್ತೆ ನಾನ್ ಸ್ಟಿಕ್ ಇರಬೇಕು. ಎಷ್ಟೊಂದು ಮಾಯಿಶ್ಚರೈಸರ್ಸ್ ನೋಡಿದೀರಾ, ಹಾಕಿದ ತಕ್ಷಣ ಸ್ಕಿನ್ ಮೇಲೆ ಒಂಥರ ಸ್ಟಿಕ್ಕಿ ಇರುತ್ತೆ. ಇದು ಮಕ್ಕಳಿಗೆ ತುಂಬಾ ಇರಿಟೇಷನ್ ಮಾಡುತ್ತೆ. ಮತ್ತೆ ಹೈಪೋ ಅಲರ್ಜಿಕ್, ಕ್ಲಿನಿಕಲಿ ಪ್ರೂವನ್, ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಥವಾ ಮಿಲ್ಕ್ ಅಥವಾ ರೈಸ್ ಎಕ್ಸ್ಟ್ರಾಕ್ಟ್ ಇರುವಂತಹ ಮಾಯಿಶ್ಚರೈಸಿಂಗ್ ಅಥವಾ ಬೇಬಿ ಲೋಷನ್ಸ್ ಅನ್ನ ಮಕ್ಕಳಿಗೆ ಯೂಸ್. ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಗಳಿದೆ, ಎಲ್ಲಾ ಪ್ರಾಡಕ್ಟ್ಸ್ ಗಳು. ಸೊ ಇದೇ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ಬೇಕಾ, ಒಂದೇ ಅಂತ ಇರೋದಿಲ್ಲ. ಕೆಲವೊಂದ್ಸರಿ ನಾನೇ ತುಂಬಾ ನೋಡಿದೀನಿ, ತುಂಬಾ ಬೆಸ್ಟ್ ಬ್ರ್ಯಾಂಡ್ಸ್ ಕೆಲವೊಂದು ಮಕ್ಳಿಗೆ ಸ್ಯೂಟೇ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮಗು ಯಾವ ಸ್ಯೂಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಎಸ್ಪೆಷಲಿ ನಿಮ್ಮ ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ ಅನ್ನ ನೋಡ್ಕೊಂಡು ಮಕ್ಕಳಿಗೆ ಸ್ಟಾರ್ಟ್ ಮಾಡಿ. ಮತ್ತೆ ಈ ಬೇಬಿ ಪ್ರಾಡಕ್ಟ್ಸ್ ಅನ್ನ ಎಲ್ಲಿವರೆಗೂ ಯೂಸ್ ಮಾಡ್ಬೇಕು, ಇನ್ಫ್ಯಾಕ್ಟ್ ನಾನ್ ಕೂಡ ಬೇಬಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದು. ನೀವು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಸೇಫ್ ಇರುತ್ತೆ. ಬಟ್ ಅಟ್ಲೀಸ್ಟ್ 18 ಇಯರ್ಸ್ ವರ್ಗೂನಾದ್ರೂ ಕನಿಷ್ಠ ಪಕ್ಷ ಮಕ್ಕಳಿಗೆ ಬೇಬಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ.
ಕೆಲವೊಂದ್ಸರಿ ಒಪಿಡಿಯಲ್ಲಿ ಬಂದವರು ಏನ್ ಯೂಸ್ ಮಾಡ್ತೀರಾ ಕ್ರೀಮ್ ಅಂತ ಹೇಳಿದ್ರೆ ಫೇರ್ ಅಂಡ್ ಲವ್ಲಿ ಅಂತ ಹೇಳ್ತಾರೆ. ಸೊ ರಿಯಲಿ ಕೆಲವೊಂದ್ಸರಿ ತುಂಬಾ ಆಶ್ಚರ್ಯ ಅನ್ಸುತ್ತೆ, ತುಂಬಾ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ. ಸೊ ಹಾಗಾಗಿ ಮಿನಿಮಮ್ 18 ಇಯರ್ಸ್ ವರ್ಗೂ, ಅಟ್ಲೀಸ್ಟ್ 10 ಇಯರ್ಸ್ ವರ್ಗೂನಾದ್ರೂ ಬೇಬಿ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಇನ್ನೊಂದು ಅಡಿಷನಲ್ ಟಿಪ್ ಏನು ಅಂದ್ರೆ, ಮಕ್ಕಳಿಗೆ ಸ್ನಾನ ಮಾಡಿಸಿದ್ಮೇಲೆ ಎಸ್ಪೆಷಲಿ ಮುಖ ಎಲ್ಲ ಒರೆಸ್ಬೇಕಾದ್ರೆ ತುಂಬಾ ಹಾಕಿ ಉಜ್ಜಬಾರ್ದು. ಎಷ್ಟೊಂದ್ಸರಿ ಒರ್ಸಕ್ ಹೋಗ್ಬಿಟ್ಟು ನಾವು ಒಂದು ಗೊತ್ತಿಲ್ದೇನೋ ತುಂಬಾ ರಫ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಜಸ್ಟ್ ಪ್ಯಾಟ್ ಮಾಡಿ ತುಂಬಾ ಕ್ವಿಕ್ ಅಬ್ಸಾರ್ಬಿಂಗ್ ಕಾಟನ್ ಕ್ಲಾತ್ಸ್ ಗಳನ್ನ ಯೂಸ್ ಮಾಡೋದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಸ್ನಾನ ಮಾಡಿಸಿದ್ಮೇಲೂ ಕೂಡ ಕಾಟನ್ ಬಟ್ಟೆಗಳನ್ನ, ಎಸ್ಪೆಷಲಿ ಎಳೆ ಮಕ್ಕಳಿದ್ರೆ 1 ಇಯರ್ 2 ಇಯರ್ ಒಳಗಡೆ ಇದ್ರೆ ಪ್ಯೂರ್ ಕಾಟನ್ ಮೆಟೀರಿಯಲ್ ಇರುವಂತ ಕ್ಲಾತ್ಸ್ ಅನ್ನ ಯೂಸ್ ಮಾಡಿ. ಎಷ್ಟೊಂದ್ಸರಿ ನೋಡಿರ್ತೀನಿ ಮಕ್ಕಳಿಗೆ ಸುತ್ತಕ್ಕಾಗ್ಲಿ, ಆಮೇಲೆ ಇವನ್ ಡಯಪರ್ ಲಂಗೋಟ್ಸ್ ಅಲ್ಲಿ ನೈಲಾನ್ ಕ್ಲಾತ್ಸ್ ಯೂಸ್ ಮಾಡ್ತಾರೆ. ಇದು ಮಕ್ಕಳಿಗೆ ತುಂಬಾನೇ ಅಲರ್ಜಿ ಉಂಟು ಮಾಡುತ್ತೆ, ಮತ್ತೆ ರಫ್ನೆಸ್ ಆಗುತ್ತೆ. ಇವನ್ ಸ್ವೆಟರ್ ಕೂಡ ಒಂಥರ ರಫ್ ಆಗಿರುವಂತ ಸ್ವೆಟರ್ಸ್ ಅನ್ನ ಯೂಸ್ ಮಾಡಬೇಡಿ ಮಕ್ಕಳಿಗೆ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ. ಇದು ಕೂಡ ಮಕ್ಕಳ ಸ್ಕಿನ್ ಅನ್ನು ಇನ್ನಷ್ಟು ಸೆನ್ಸಿಟಿವ್ ಆಗಿಸಿರುತ್ತೆ, ಮತ್ತೆ ರ್ಯಾಶ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದೆಲ್ಲ ಮೈಲ್ಡ್ ಆಗಿ ವೈಟ್ ಪ್ಯಾಚಸ್ ಅಥವಾ ರಫ್ನೆಸ್ ಇದ್ದಾಗ ಇದೆಲ್ಲ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ. ಮಾಯಶ್ಚರೈಸಿಂಗ್ ಲೋಷನ್ಸ್ ಅನ್ನ 2 to 3 ಟೈಮ್ಸ್ ಅಪ್ಲೈ ಮಾಡಿ. ಇದಾದ್ರೂ ಕೂಡ ಒಂದು ಲೀಷನ್ಸ್ ವರ್ಸನ್ ಆಗ್ತಾ ಇದ್ರೆ, ರೆಡ್ನೆಸ್ ಡೆವಲಪ್ ಆಗ್ತಾ ಇದ್ರೆ, ಅಥವಾ ಇನ್ನ ಮಕ್ಕಳಿಗೆ ರಿಸಾಲ್ವ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದ್ಸರಿ ನಿಮ್ಮ ಪೀಡಿಯಾಟ್ರಿಷಿಯನ್ ಅನ್ನ ವಿಸಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗೊತ್ತಿರುವಂತ ನ್ಯೂ ಮದರ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟ್.